ಮುಳುಗ್ತಾ ಮುಳುಗ್ತಾ ನಿಮ್ಮನ್ನ ಜೊತೆಗೆ ಕರ್ಕೊಂಡು ಹೋದ್ರ ಯಾಕೆ ಏನಕ್ಕೆ ಇದು ಮಾಡಬೇಕು ಮ್ಯಾಮ್? ಏನು ಗೊತ್ತಾ, ಅವ್ರು ನೋಡಿದಾರೆ ಮ್ಯಾಮ್ ಲೈಫ್. ಅವರು 53 ವರ್ಷ ಅಂದರೆ ಸ್ವಲ್ಪ ಆದರೂ ಲೈಫ್ ನೋಡಿದ್ದಾರೆ ಮ್ಯಾಮ್. ಅದ್ರ ಅರ್ಧ ನಂದು ಏಜ್ ಲಿಟ್ರಲಿ. ಅವ್ರು ಸ್ವಲ್ಪ ಲೈಫ್ ನೋಡಿದ್ದಾರೆ, ಸಾಧನೆ ಏನೋ ಅವ್ರು ಹೇಳ್ದಂಗೆ ಕಷ್ಟಪಟ್ಟಿರೋದು ಎಲ್ಲ ಮಾಡಿದ್ದಾರೆ ಮ್ಯಾಮ್. ಅವರು ತುಂಬ ಸಲ ಏನು ಹೇಳ್ತಾರೆ ಅಂದರೆ, ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲಿವರೆಗೂ ಬಂದ್ವಲ್ಲ ಇಷ್ಟೇ ಸಾಕ್ಬಿಡು, ಇನ್ನೇನಕ್ಕೆ. ಅದು ತುಂಬ ಕುಗ್ಗೋ ಥರ ಆಗುತ್ತೆ. ಬೇರೆಯವ್ರು ನಮ್ಮನ್ನ ಕುಗ್ಸಿದ್ರೆ ಪರವಾಗಿಲ್ಲ, ನಮ್ಮವರೇ ನಮ್ಮನ್ನು ಹಿಂಗೆ ಮಾಡಿದ್ರೆ ತುಂಬ ಬೇಜಾರು. ಅಣ್ಣ ಹಂಗೆ ಹೇಳ್ಬೇಡಿ ಅಣ್ಣ, ಕೆಲಸ ಎಲ್ಲ ಬಿಟ್ಟು ಬಂದೀನಿ ಅಣ್ಣ, ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಣ್ಣ, ಇದು ಬಿಟ್ಟು ಬೇರೆ ಏನಿಲ್ಲ ಅಣ್ಣ, ನಾನು ಬೆಳಿಬೇಕಣ್ಣ ಲೈಫಲ್ಲಿ. ಇಷ್ಟು ಸುದೀಪ್ ಸರ್ನೆಲ್ಲ ಮೀಟ್ ಮಾಡಿದ್ವಿ, ದೊಡ್ಡ ವಿಷಯ ಇದು, ಇನ್ನೇನು ಬೇಕು, ಸಾಕ್ಬಿಡು ಇಷ್ಟೇ ಸಾಕು ಅದೆಲ್ಲ ಹೇಳ್ಬಿಟ್ಟು. ಕೊನೆವರೆಗೂ ಸುದೀಪ್ ಸರ್ ಐ ಥಿಂಕ್ ಆನ್ ದ ಲಾಸ್ಟ್ ಡೇ ಎಲ್ಲರೂ ಕೇಳಿದ್ರು, ನಿಮಗೆ ಇರಬೇಕಾ ಹೋಗಬೇಕಾ ಎಲಿಮಿನೇಟ್ ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಕೇಳ್ತಾರೆ, ಅಭಿಷೇಕ್ ಅಶ್ವಿನಿ ಇರ್ಬೇಕು ಸರ್, ಇರ್ತೀನಿ ಸರ್. ನಂಗೆ ಕೇಳ್ತಾರೆ, 100% ಇದ್ದೇ ಇರ್ತೀನಿ ಸರ್. ಕರಿಬಸಪ್ಪ ಅವರೇ, ಸರ್ ಇಲ್ಲಿವರೆಗೂ ಬಂದಿದ್ದೆ ದೊಡ್ಡ ವಿಷಯ ಸರ್, ಥ್ಯಾಂಕ್ ಯು ಸೋ ಮಚ್, ನನಗೆ ಇಷ್ಟೊಂದು ಅವಕಾಶ ಕೊಟ್ಟರಲ್ಲ, ನಿಮ್ಮ ನೋಡೋ ಅವಕಾಶ ಸಿಕ್ಬಿಡ್ತು ನನಗೆ, ಇಷ್ಟು ಸಾಕು ಸರ್ ನನಗೆ. ಶುಭಮ್ ಹೇಳ್ಬಿಟ್ರು. ಶುಭಮ್ ಅಲ್ಲೇ ನಂಗೆ ಭಗ್ ಅಂತ ಹೊಡಿತು ಒಂದು ಸೆಕೆಂಡು ಅಲ್ಲೇ, ಆ ಮೂಮೆಂಟಲ್ಲೇ. ಏನೋ ಇನ್ನೊಬ್ಬರು ಕನಸು ಮೇಲೆ ಹಿಂಗೆ ಮಣ್ಣಾಗ್ತಿದೆಯಲ್ಲ, ಅದೊಂದು ಬೇಜಾರು ನನಗೆ. ಕನಸು ಮೇಲೆ ಮಣ್ಣಾಗ್ತಿದೆಯಾ ಅನ್ನುವಂಥದ್ದು ದೊಡ್ಡ ಮಾತಾಗಿರಬಹುದು, ಬಟ್ ನನ್ನ ಲೈಫಲ್ಲಿ ಅದು ತುಂಬ ಪರ್ಸ್ನಲ್ ಅಲ್ವಾ. ನಾನು ಆಟಾಡೋಕ್ಕೆ ಬಂದಿದ್ದು. ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಎಲ್ಲರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾಯಿದ್ದೆ, ಸ್ವಲ್ಪ ಫ್ಲರ್ಟ್ ಎಲ್ಲ ಮಾಡ್ತಾಯಿದ್ದೆ. ಈ ಅಪ್ಪ ಮಲ್ಕೊಂಡಾದ್ಮೇಲೆ ಎಲ್ಲರ ಜೊತೆ ಹೋಗಿ ಮಾತಾಡಿಸೋದು ಇದೆಲ್ಲ ಮಾಡ್ತಾಯಿದ್ದೆ. ಆದರೆ ಇವ್ರು ಮಲ್ಕೊಂಡ್ಬಿಟ್ರೆ ಅದು ಇದು ತೆಗಿಬೋದು, ಬೆಡ್ರೂಮಲ್ಲಿ ಮಾತ್ರ ಓಡಾಡ್ಬೋದು. ಅಲ್ಲಿ ಹೋಗಿ ಎಲ್ಲರೂ ಬೆಡ್ ಹತ್ರ ಕೂತ್ಕೊಂಡು ಮಾತಾಡೋದು, ಇದಾಯಿತು ಅದಾಯಿತು ನನ್ನ ಲೈಫಲ್ಲಿ ಇದಾಯಿತು ಅಂತೆಲ್ಲ ಹೇಳೋದು, ಅವ್ರ ಕಷ್ಟ ಅವ್ರು ಹೇಳ್ಕೊಡೋದು, ಹಾಗೆ ಬಾಂಡ್ ಆಗೋದು. ಬಾಂಡಿಂಗ್ ಅನ್ನೋದು ಹಾಗೆ ಶುರುವಾಗೋದು. ಹಾಗೆ ಮಾಡ್ತಾ ಮಾಡ್ತಾ ನಾವು ಲಾಸ್ಟ್ ಫ್ಯೂ ಡೇಸ್ ಟಾಕ್ ಶೋ ಥರ ಕ್ರಿಯೇಟ್ ಮಾಡಿಬಿಟ್ಟು ಎಲ್ಲರನ್ನೂ ಕೂಡಿಸ್ಕೊಂಡು ರ್ಯಾಪಿಡ್ ಫೈರ್ ಅಂತ ಎಲ್ಲರ ಮುಖದ ಮೇಲೂ ಒಂದು ಹಾಕಿ, ಸುಮ್ಮನೆ ಕಾಂಟ್ರವರ್ಸಿ ಆಚೆ ತೆಗಿಸ್ಬೇಕು ಅಂತ, ಯಾರಿಷ್ಟ, ಯಾರ ಮೇಲೆ ಕ್ರಶ್ ಇದೆ, ಯಾವ ಸ್ಟ್ರಾಟಜಿಗೋಸ್ಕರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅಂತ ಎಲ್ಲರೂ ಕಾಲು ಎಳೆಯೋದು, ಅದು ತುಂಬ ಮಾಡಿದ್ವಿ. ಆ್ಯಂಡ್ ಲಾಸ್ಟಲ್ಲಿ ಅವರು ನನಗೆ ಕ್ವಶನ್ಸ್ ಎಲ್ಲ ಕೇಳೋದು, ಇದೆಲ್ಲ ಬಂದಿತ್ತು. ಆ ಲೈವಲ್ಲಿ ಬಂದಿತ್ತು, ಟಿ ವಿನಲ್ಲಿ ಬಂದಿರಲಿಲ್ಲ ಮೋಸ್ಟ್ಲಿ. ಅದೆಲ್ಲ ತುಂಬ ಬಂದಿತ್ತು. ಆವಾಗ ಅಣ್ಣ ಬನ್ನಿ ಪಾರ್ಟಿಸಿಪೇಟ್ ಮಾಡಿ ಇದರಲ್ಲಿ ಸೈಲೆಂಟಾಗಿ, ಹಿಂಗೆ ಕೂತಿರೋದು ಸೈಲೆಂಟಾಗಿ ಕಾರ್ನರಲ್ಲಿ. ಮ್ಯಾಮ್ ಅದು ಅವರ ಏಜೋ ಅಥವಾ ಹೆಲ್ತ್ ಇಶ್ಯೂಸ್ ಆಗಿತ್ತೋ ಅದೇನೋ ಗೊತ್ತಿಲ್ಲ, ಬೈದರೂ ರೆಸ್ಪಾಂಡ್ ಮಾಡಲ್ಲ. ಇದೊಂದು ಎಮ್ಮೆ ಚರ್ಮ ರೆಸ್ಪಾನ್ಸ್ ಥರ ಇದು. ನನಗೆ ಕೆಲವೊಂದು ಸಲ ಬೈದ್ಬಿಡ್ಬೇಕು ಅನಿಸುತ್ತೆ ಜೆನ್ಯೂನಾಗಿ, ಯಾರಿಗೂ ನೀನು ಅಂತ ಬೈದ್ಬಿಡ್ಬೇಕು ಅನಿಸುತ್ತೆ. ಸೊ ಹೀಗೆ ಪ್ರತಿದಿನ ಹೋಗ್ತಾ ಹೋಗ್ತಾ ನನಗೆ ಎಲ್ಲೋ ಒಂದು ಕಡೆ ಕಷ್ಟ ಆಗ್ಬಿಡ್ತು ಜೆನ್ಯೂನಾಗೆ. ಎಷ್ಟೋ ಜನ ಮನೆ ಬಿಟ್ಟು ಹೋಗಬೇಕಾದ್ರೆ ಸುದಿ ಅಣ್ಣ, ಮಂಜು ಮ್ಯಾಮು ಎಲ್ಲರೂ ಮಾತಾಡಿಸ್ತಾ ಇರಬೇಕಾದ್ರೆ, ನೀನು ಒಬ್ಬ ಇದ್ದರೆ, ನೀನು ಒಂಟಿ ಇದ್ದರೆ ಉಳ್ಕೊಂಡ್ಬಿಡ್ತಿದ್ದೆ ಕಣೋ, ನಿಂಗೆ ಇರೋದು ಬೇರೆ ಏನೋ ಟ್ಯಾಲೆಂಟ್ ಇದೆ ಕಣೋ, ನಿಂಗೆ ಉಳ್ಕೊಂಡ್ಬಿಡ್ತಿದ್ದೆ. ನಂಗೆ ಗೊತ್ತು ಪೊಟೆನ್ಷಿಯಲ್ ಇದೆ ಅಂತ. 100% ಫಸ್ಟ್ ವೀಕ್ ಅಂತೂ ಆಚೆ ಹೋಗಲ್ಲ, ಅಷ್ಟು ಪೊಟೆನ್ಷಿಯಲ್ ಇದೆ ನನಗೆ. ಫಸ್ಟ್ 2 ವೀಕ್ಸ್ ಅಂತೂ ಹೋಗಲ್ಲ 100%. ನಂಗೆ ಕಳಿಸಿದ್ದವರೇ ಹೇಳಿದ್ರು ಲಿಟ್ರಲಿ, ನಿನ್ಗೆ ಗೆಲ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಫೈನಲ್ಸ್ವರೆಗೂ ನಿನ್ನನ್ನು 100% ನೋಡ್ತೀವಿ, ಅಷ್ಟು ಯೋಚನೆ ಮಾಡಿದ್ದೀವಿ ಅಂತ. ಒಬ್ಬನ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಅಷ್ಟು ಯೋಚನೆ ಮಾಡ್ತಾರೆ. ಈಗ ಆಗಲೇ ಫೇಮಸ್ ಆಗಿದ್ದ ವ್ಯಕ್ತಿನ ಕರೀತಾರೆ, ಈಗ ಇವರನ್ನೋ ಅಥವಾ ಸತೀಶ್ನೋ ಕರಿಬೇಕು ಅಂದರೆ ಅವ್ರಿಗೆ ಗೊತ್ತು ಇವ್ರುಗಳು ಬಂದರೆ ಯಾವ ಥರದ್ದು ಇದು ಕೊಡ್ತಾರೆ ಅಲ್ಲ. ಸೊ ಎಲ್ಲೋ ಒಂದು ಕಡೆ ಜಂಟಿ ಆಗಿರುವಂತಹ ಒಂದು ಕಾನ್ಸೆಪ್ಟು ನನಗೆ ಮಾತ್ರ ಸ್ವಲ್ಪ ದುರದೃಷ್ಟ ಆಯಿತು ಅಂತ. ಬಿಕಾಸ್ ಮಾಳು ಸ್ಪಂದನ ನೋಡಿದಾಗಲೂ ಅಷ್ಟೇ ಸ್ವಲ್ಪ ಈಕ್ವಲಿ ವೀಕ್ ಅನಿಸಿದ್ರು, ಬಟ್ ತುಂಬ ಬೇಗ ಪಿಕಪ್ ಆದರು. ಈಗ ಟಾಸ್ಕ್ ಅಂತ ಬಂದಾಗಲೂ ಅಷ್ಟೇ ನಂಗೆ ಮನೇಲಿರೋರ ಮೇಲೆ ಏನು ಬೇಜಾರು ಅಂದರೆ, ಸತೀಶ್ ಮೇಲೆ ಚಂದ್ರಪ್ರಭಾ ಮೇಲೆ ಒಂದು ಟಾಸ್ಕಲ್ಲಿ ಚೂಸ್ ಮಾಡಬೇಕಿತ್ತು ನಮ್ಮಿಬ್ಬರಲ್ಲಿ, ನನ್ನಲ್ಲಿ ಮತ್ತು ಕರಿಬಸಪ್ಪ ಅವರಲ್ಲಿ, ಯಾರು ಆ ಟಾಸ್ಕ್ ಓಡೋ ಟಾಸ್ಕ್ ಯಾರು ಮಾಡಬೇಕು ಅಂತ. ನಾನು ಮಾಡಿದರೆ ಇನ್ನೂ ಫಾಸ್ಟಾಗಿ ಓಡ್ತಾ ಇದ್ದೆ ಅದಿದು ಅಂತ. ಆಗಲ್ಲ ಅವ್ರಿಗೆ ಓಡೋಕ್ಕೆ, ಬಾಡಿ ಹಿಂಗಿದೆಯಲ್ಲ, ಹಿಂಗೆಲ್ಲ ಜಾಗ್ ಮಾಡ್ಕೊಂಡು ಓಡಿದ್ರು ಆಗಲ್ಲ. ಮಾಡು ಅವ್ನು ತುಂಬ ಫಾಸ್ಟ್ ಇದೆ, ನಾನು ಹಳ್ಳಿ ಕಡೆ ಅವನು ಫ್ಲೆಕ್ಸಿಬಲ್ಲು ಸಾಕದಾಗಿ ಓಡ್ದ ಅವನು. ನಾನು ಅಷ್ಟು ಓಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಒಂದು ಟಕ್ಕರ್ ಕೊಡೋ ಅಷ್ಟು ಲೆವೆಲ್ ಆದರೂ ಏನೋ ಒಂದು ಮಾಡ್ತಾ ಇದ್ದೆ ಅನ್ನುವಂಥದ್ದು. ನಂಬಿಲ್ಲ ನನ್ನ. ಇಲ್ಲ, ಅವರು ಬಾಡಿ ಫಿಟ್ನೆಸ್ ಫೀಸ್ ತುಂಬ ದಡ್ಡತನ, ಅದು ಅವರು ಬಾಡಿ ಫಿಟ್ನೆಸ್ ಇದೆ, ಅದಕ್ಕೆ ಇದು ಮಾಡಬೇಕು ಬೇಡ ಅಂತ ಹೇಳಿದ್ರ ಅವಾಗ ಓಡೋ ಶೋದಲ್ಲಿ ನೀವು ಅಥವಾ ಯಾರೋ ನಾನು ಬೇಡ ಅಂದಿಲ್ಲ. ಸತೀಶ್ ಮತ್ತು ಚಂದ್ರಪ್ರಭಾ ಅವರಿಬ್ಬರು ಚೂಸ್ ಮಾಡಬೇಕಿತ್ತು ನಮ್ಮಿಬ್ಬರಲ್ಲಿ ಯಾರು ಅಂತ, ಅಂದರೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ನಾವು. ಸೊ ಅವತ್ತು ಆ ಟಾಸ್ಕ್ ನಾವು ಗೆದ್ದಿದ್ರೆ ಆ ನಾಮಿನೇಷನ್ ಪಾರಾಗ್ಬಿಡ್ತಾ ಇದ್ವಿ. ಸೊ ಅದು ಹೋಗ್ಬಿಡ್ತಾಯಿತ್ತು ನಮಗೆ. ಸೊ ಆವಾಗ ನಂಗೆ ಯಾಕೋ ಡೌಟು, ಬಿಕಾಸ್ ಎಲ್ಲ ಹುಡುಗರೆಲ್ಲ ಜೋರಲ್ಲಿದ್ದಾರೆ, ಅಭಿ ಇವರೆಲ್ಲ ಆಗ್ತಾನೆ ಇಲ್ಲ, ಇವ್ರಿಗೆ ಬೇರೆ ಸುತ್ತೋದಿದೆ, ತಲೆ ಸುತ್ತುತ್ತೆ ತುಂಬ, ಏನಾಗ್ಬಿಡುತ್ತೆ ಪಾಪ, ವಯಸ್ಸಾಗಿದೆ, ಯಾಕೆ ಹಿಂಗೆ ತೊಂದರೆ ಆಗುತ್ತೆ ಅಂತ. ಅದಾದಮೇಲೆ ನನಗೆ ನಾನು ಮಾಡಬೇಕಿತ್ತಲ್ಲ. ಅದಾದಮೇಲೆ ಎಲ್ಲರೂ ಹುಲಿ ಇಲಿ ಆಗೋಯ್ತು ಅಂತ ಸೌಂಡು ಜೋಕ್ಸು ಇದೆಲ್ಲ ಮಾಡೋದು. ಆವಾಗ ಒಂದು ಸೆಕೆಂಡ್ ನಾನು ಆಕಾಶ ನೋಡ್ಕೊಂಡು, ಯಾಕೆ ಗುರು ಹಿಂಗಾಯಿತು, ದೇವ್ರು ಕೊಟ್ಟಿದ್ದು ಒಂದು ಚಾನ್ಸ್ ಇದು, ಯಾಕೆ ಮಿಸ್ ಮಾಡಿಕೊಂಡೆ ನಾನು ಜಗಳ ಆಡ್ಬಿಟ್ಟಾದರೂ ತೊಗೋಬೇಕಿತ್ತು ಅದಿದು ಅಂತೆಲ್ಲ ಹೇಳ್ಬಿಟ್ಟು. ಬಟ್ ಅವ್ರದ್ದೇ ಆಯ್ಕೆ ಮಾಡೋದು ಅವ್ರದ್ದೇ ಆಗಿತ್ತು. ಸೊ ಅದೊಂದು ಎಲ್ಲೋ ಒಂದು ಕಡೆ ಮೈನಸ್ ಪಾಯಿಂಟ್ ಆಯಿತು. ಆ ಟಾಸ್ಕ್ ಅಂತ ಬಂದಾಗ ತುಂಬ ಮೈನಸ್ ಪಾಯಿಂಟ್ ಆಯಿತು. ಸೊ ನನಗೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ, ನಾನು ನೋಡಿರೋ ಹಾಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಇಷ್ಟು ಓಪನಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಅಷ್ಟು ಬಿದ್ದಿದೆ ನನಗೆ ಮನೆಯಲ್ಲಿ.
ಗ್ರೇಟ್ಫುಲ್ನೆಸ್ ಎಲ್ಲ ಇದೆ, ಮುಗಿಸ್ಕೊಂಬಂದಿದ್ದೀನಿ, ಎಲ್ಲರನ್ನೂ ಮೀಟ್ ಮಾಡಿದ್ದೀನಿ ಅಂತೆಲ್ಲ. ಬಟ್ ಆಟ ನಾನು ಮುಗಿಸಿಲ್ವಲ್ಲ, ನನ್ನ ತಲೆಯಲ್ಲಿ ಇನ್ನೂ ಆಟ ಇದೆ. ನೆನ್ನೆ ರಾತ್ರಿ ಕನಸಲ್ಲಿ ನಾನು ನೆಕ್ಸ್ಟ್ ಟಾಸ್ಕ್ ಏನಾಗ್ತದೆ ಅಂತ ಆ ಥರದ ಕನಸು ಎದ್ದಿದ್ದೆ. ಅಯ್ಯೋ ಮನೆಗೆ ಬಂದುಬಿಡ್ತೀನಿ ಅದು ಆ ಥರದ ಯೋಚನೆ ನನಗೆ. ಬಿಟ್ಕೊಡ್ಬೇಕಾದ್ರೆ ಸುದೀಪ್ ಸರು ಹೇಳಿದ್ರು, ಮೇ ಬಿ ಜಂಟಿ ಅನ್ನೋದು ನಿಮ್ಗೆ ವರ್ಕೌಟ್ ಆಗಿಲ್ಲ, ಬಟ್ ಯು ಆರ್ ಸಮ್ಮನ್ ವಿತ್ ಗ್ರೇಟ್ ಸೆನ್ಸ್ ಆಫ್ ಹ್ಯೂಮರ್ ಆ್ಯಂಡ್ ಸಖತ್ತಾಗಿ ಮಾತಾಡ್ತೀರಾ, ನಿಮ್ಮ ಸ್ಟೈಲ್ ಇದೆ, ನಿಮ್ಗೊಂದು ರೀತಿ ಇದೆ. 2 ಸಲ ಹೇಳಿದ್ರು. ಈಸ್ ಲೈಕ್ ನಾನು ಶೋ ಅಂತ ಹೇಳ್ತಾ ಇಲ್ಲ, ಐ ನೋ ಯು ಫ್ರಮ್ ಔಟ್ಸೈಡ್ ಆಲ್ಸೋ ಆ್ಯಂಡ್ ತುಂಬ ಚೆನ್ನಾಗಿ ಮಾತಾಡ್ತೀರಾ ಆ್ಯಂಡ್ ಒಳ್ಳೇದಾಗಲಿ ನಿಮಗೆ ಅಂತ 2-3 ಸಲ ಹೇಳಿದ್ರು. ಲೈಕ್ ಎಸ್ ಸರ್ ಅಂತ. ಅವ್ರಿಗೂ ಗೊತ್ತಿತ್ತು. ಸೊ ನಂದೇನೋ ತಪ್ಪು, ನಾನೇನೋ ತಪ್ಪು ಮಾಡಿದ್ದೀನಿ ಅಂದ್ಕೊಂಡು ನಾನು ಆಚೆ ಬಂದು ಇಲ್ಲಿ ಸೋಷಿಯಲ್ ಮೀಡಿಯಾ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಅವಾಗ ನಂಗೆ ಗೊತ್ತಾಯಿತು, ಓಕೆ ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಾಯಿದ್ರು ಜನ ನನ್ನ. ಆ್ಯಕ್ಚುಲಿ ಈಗ ಪ್ರತಿ ಒಂದು 5-10 ನಿಮಿಷಕ್ಕೆ ಏನೋ ಒಂದು ಮೆಸೇಜ್ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ, ಬ್ರೋ ಡೋಂಟ್ ವರಿ ಯು ಆ್ಯಕ್ಚುಲಿ ಡಿಡ್ ವೆಲ್. ನಾವು ಲೈವ್ ನೋಡಿದ್ವಿ, ಲೈವಲ್ಲಿ ತುಂಬ ಮಾತಾಡಿರೋದು ತೋರಿಸಿದ್ದಾರೆ, ಟೆಲಿಕಾಸ್ಟ್ ತೋರಿಸಿಲ್ಲ, ಬಟ್ ಅದ್ರಲ್ಲಿ ತುಂಬ ನಿಮ್ಮದು ಕಾಂಟೆಂಟ್ ಇದೆಲ್ಲ ಬಂದಿದೆ, ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಬ್ರೋ, ಇಟ್ಸ್ ಓಕೆ ಬ್ರೋ, ದೇ ಡೋಂಟ್ ಡಿಸರ್ವ್ ಯು ಬ್ರೋ, ನೀವು ಇನ್ನೂ ಚೆನ್ನಾಗಿ ಮಾಡ್ಬೋದು ಬಿಡಿ ಬ್ರೋ ಅಂತೆಲ್ಲ ಆ ಥರದ್ದು ಇದೆಲ್ಲ ಬಂತು. ಅದು ನೋಡಿದಾಗ ಲೈಟಾಗೆ ಓಕೆ ಕೆಲವು ಜನ ಆದರೂ ನೋಡಿದಾರಲ್ಲ ಅಂತ ಒಂದು ಇದು ಅಷ್ಟೇ ನನಗೆ. ಬಿಕಾಸ್ ನಾನು ಆಚೆ ಬಂದುಬಿಡ್ತೇನೆ ಈಗ, ಏನು ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಓನ್ಲಿ ಓವರ್ ಥಿಂಕ್ ಸೇಯಿಂಗ್ ಅಯ್ಯೋ ಹೋಗ್ಬಿಡ್ತು ಅಂತ. ಬಟ್ ಆ ಓವರ್ ಥಿಂಕಿಂಗ್ ನಡುವೆ ಎಲ್ಲೋ ಒಂದು ಕಡೆ ಆ ಪ್ರೀತಿ ಸಿಗ್ತಾ ಇದೆಯಲ್ಲ, ಜನರು ಪ್ರೀತಿ ಸಿಗ್ತಾ ಇದೆಯಲ್ಲ, ಅದು ತುಂಬ ಖುಷಿ ಕೊಡ್ತಾ ಇದೆ ನನಗೆ. ಇಟ್ಸ್ ವೆರಿ 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 ಹಾರ್ಟ್ ವಾರ್ಮಿಂಗ್. ನೀನು ಇರಬೇಕಿತ್ತು ಬ್ರೋ, ನೀನು ವಾಪಸ್ ಹೋಗಿ ವೈಲ್ಡ್ ಕಾರ್ಡ್ ಆಗಿ ವಾಪಸ್ ಹೋಗ್ತೀಯ, ಡೋಂಟ್ ವರಿ, ಯು ವಿಲ್ ಗೋ ಬ್ಯಾಕ್, ಯು ಡಿಸರ್ವ್ ಟು ಬಿ ದೇರ್ ಆನ್ ದ ಶೋ ಅಂತ ಆ ರೀತಿ ಇದೆಲ್ಲ ಮಾಡಿದ್ರು. ಸೊ ಇದು ಒಂದು ಬ್ಯಾಕ್ಲ್ಯಾಶ್ ಹೊಡಿತು ನನಗೆ. ನಾನಿದು ಎಲ್ಲೋ ಸುದೀಪ್ ಸರ್ ಕೇಳಿದಾಗಲೂ ನಾನು ಬಿಟ್ಟಿಲ್ಲ, ಇದು ಅಫ್ಕೋರ್ಸ್ ಇದ್ರ ಬಗ್ಗೆ ಮಾತಾಡ್ದೆ. ಬಿಕಾಸ್ ನನಗೆ ಮೇಯ್ನ್ ಪ್ರಾಬ್ಲಮ್ ಆಗ್ತಾ ಇದ್ದಿದೆ, ಕೋರ್ ಪ್ರಾಬ್ಲಮ್ ಆಗ್ತಾ ಇದ್ದಿದೆ ಇದರಿಂದ. ಏನು ಗುರು ಹೆಂಗೆ ಮಾಡೋದು ಅಂತ. ಬಿಕಾಸ್ ನಾನು 100% ಸಖತ್ ಸೋಷಿಯಲ್ ಲೈಫ್ ಇದೆ, ಫ್ರೆಂಡ್ಸ್ಗಳು ಎಲ್ಲ ಕಡೆ ಇದ್ದಾರೆ. ನನಗೆ ಮಾತಾಡೋಕ್ಕೆ ಕಷ್ಟನೇ ಅಲ್ಲ, ಎಲ್ಲರ ಜೊತೆ ಮಾತಾಡಿದ್ದೀನಿ ಆ ಮನೆಯಲ್ಲಿ. ಕೆಲವು ಜನ ಬಿಟ್ಕೊಂಡಿಲ್ಲ, ಅದು ನಾನು ಆ ಒಂದು ಪರ್ಸ್ನಲ್ ಸ್ಪೇಸ್ ಅನ್ನೋದು ನಾನು ಎಂಟರ್ ಮಾಡಿಲ್ಲ. ಕೆಲವು ಜನ ಆ ಒಂದು ಅವ್ರದ್ದೇ ಆದಂಥ ಒಂದು ಟೆರಿಟರಿ ಥರದ್ದು ಮೇಂಟೈನ್ ಮಾಡ್ತಾರೆ. ಓಕೆ ಆಯ್ತು ಗುರು, ನಿಮ್ಮದೇ ದೊಡ್ಡದು ಅಂತ ನಾವು ನಮ್ಮ ಪಾಡಿಗಿದ್ವಿ. ಇನ್ನು ಕೆಲವು ಜನ ಹುಡುಗಿರೆಲ್ಲ ತುಂಬ ಸ್ವೀಟಾಗಿ ಎಲ್ಲರ ಜೊತೆ ಮಾತಾಡಿಸ್ತಾ ಇದ್ದೆ, ಕುತ್ಕೊಂಡು ಎಷ್ಟು ನಮ್ಮದೆಲ್ಲ ಹುಡುಗರದೆಲ್ಲ ಬ್ರೋಮ್ಯಾನ್ಸ್ ಥರ ಇರ್ತಾಯಿತ್ತು, ಆ ಥರ ಎಲ್ಲ ಸಿಕ್ಕಾಪಡೆ ಇರ್ತಾಯಿತ್ತು. ಆ್ಯಂಡ್ ನನ್ನಲ್ಲಿ ಇನ್ನೂ ಆಚೆ ಬರುವಂಥದ್ದು ವಿಷಯಗಳು ಎಷ್ಟೋ ಇತ್ತು. ಲೈಕ್ ನಾನು ಸ್ಪಂದನ ಮಾತಾಡ್ತಾ ಇರ್ಬೇಕಾದ್ರೆ ಅಕ್ಕಪಕ್ಕದಲ್ಲಿ ಇವರೆಲ್ಲ ಟೀಸ್ ಮಾಡೋರು ಸುಮ್ಮನೆ. ಏನೋ ಆಗಿದೆ ಅಂತೆಲ್ಲ ಹಾಡೋದು. ಇವ್ನು ಬಂದ್ಬಿಟ್ನಪ್ಪ, ಓಕೆ ಪ್ರೈವಸಿ ಬೇಕಾ ನಿಮ್ಮಿಬ್ಬರಿಗೆ ಈಗ ಅಂತಲೇ ಕಾಲೇಜ್ ಮಕ್ಳ ಥರ ಏನೇನೋ ಇದು ಮಾಡೋದು, ಸೀನ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು. ಸೊ ಅಟ್ ದಟ್ ಪಾಯಿಂಟ್ ಐ ವಾಸ್ ಲೈಕ್ ಓಕೆ ಅಟ್ಲೀಸ್ಟ್ ನನಗೆ ಬೆರೆಯೋಕ್ಕೆ ಚಾನ್ಸ್ ಸಿಗ್ತಾ ಇದೆ ಅಂತ. ಆ ಕ್ರಶ್ ಇದೆಲ್ಲ ಸೆಕೆಂಡ್ರಿ, ಬಟ್ ಜೆನ್ಯೂನ್ಲಿ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ತಾ ಇದೆ ಇವ್ರನ್ನ ಬಿಟ್ಟು ಅಂತ. ಸೊ ಆ ರೀತಿ ಆಗ್ತಾಯಿದ್ದು. ಸೊ ಇದಾಗಿದ್ದು ತುಂಬ ಅನ್ಫಾರ್ಚುನೇಟ್ ಅನಿಸ್ತು ನನಗೆ. ನನ್ನನ್ನು ಕಳಿಸಿದವರು ಬೇಜಾರು ಮಾಡಿಕೊಂಡ್ರು.